ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಫ್ರೆಂಡ್ಸ್, ನಾನಿವತ್ತು ಕ್ಯಾಪ್ಸಿಕಮ್ ಅಥವಾ ಈ ಡೊಣ್ ಮೆಣಸಿನ್ಕಾಯಿ ಅಂತ ಬರ್ತಾವಲ್ಲ, ಅದರಿಂದ ನಾನಿಲ್ಲಿ ಪಲ್ಯ ಮಾಡಿ ತೋರಿಸ್ತಿದ್ದೀನಿ. ಭಾಳನೇ ರುಚಿಯಾಗಿರುತ್ತೆ ಪಲ್ಯ. ಹಾಗೆ ನಾವು ಯಾವ ಥರದ್ದು ಡೊಂಡಿಗೆ ಮೆಣಸಿನ್ಕಾಯಿ ತೊಗೋಬೇಕು ಅಂತ ಅಂದರೆ, ನಾವೀಗ ಫಾರಮ್ಮು ಅಂತ ದಪ್ಪ ದಪ್ಪ ಮೆಣಸಿನ್ಕಾಯಿ ಬರ್ತಾವೆ ಪಲಾವಿಗೆ, ಆಮೇಲೆ ಸರಿ ಹಾಗೆ ಯಾವುದಕ್ಕಾದ್ರೂ ಸ್ನ್ಯಾಕ್ಸಿಗೆ ಹೆಚ್ಚಿ ಹಾಕೋದಕ್ಕೆ ಚೆನ್ನಾಗಾಗುತ್ತೆ. ಇದು ಈ ಕಡೆ ಜವಾರಿ ಅಂದರೆ ಭಾಳ ಸಣ್ಣ ಬರ್ತಾವೆ. ಅದ್ರ ಬದಲಾಗಿ ಇನ್ನೊಂದು ಒಂದು ಸ್ವಲ್ಪ ಖಾರ ಇಲ್ಲದೆ ಇರೋವಂಥ ನಾನು ಡೊಣ್ ಮೆಣಸಿನ್ಕಾಯಿನ ಇಲ್ಲಿ ತೊಗೊಂಡಿದ್ದೀನಿ. ಭಾಳನೇ ರುಚಿ ಆಗುತ್ತಾ. ಬರೀ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ತೀನಿ. ಹಾಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸು ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ. ನೋಡ್ರಿ, ನಾನು ಡೊಣ್ಗಾಯಿನ ಹೆಚ್ಚಿ ತೊಳೆದಿಟ್ಕೊಂಡಿದ್ದೀನಿ. ಅದರಲ್ಲಿ ಖಾರ ಇದ್ದರೆ ಒಂದು ಸ್ವಲ್ಪ ಬೀಜ ತೊಗೊಂಡ್ರೆ ಇನ್ನೂ ಖಾರ ಆಗಂಗಿಲ್ಲ. ನಾನು ಬೆಲ್ಲ ತೊಗೊಂಡಿನಿ ಇಲ್ಲಿ, ಆಮೇಲೆ ಒಂದು ಟೊಮೆಟೊ ಹಣ್ಣು, ಹಾಗೆ ಒಂದು ಈರುಳ್ಳಿ, ಒಂದು ಸ್ವಲ್ಪ ಹುಣಸೆ ಹಣ್ಣನ್ನು ನಾನಿಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂದು 2-3 ಸ್ಪೂನಷ್ಟು ನಾನಿಲ್ಲಿ ಎಣ್ಣೆ ಹಾಕ್ಕೊಂಡಿನಿ. ಎಣ್ಣೆ ಹಾಕ್ಕೊಂಡು ಈ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣನ್ನು ಹಾಕಿ ನಾನು ಒಂದು ಸ್ವಲ್ಪ ಬೇಯಿಸ್ಕೊತೀನಿ. ಇದು ಬೇಗ ಬೇಯಲಿ ಅಂತೇಳಂದು ಚೂರು ನಾನಿಲ್ಲಿ ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನ ಬೇಯಿಸ್ಕೊತೀನಿ. ಭಾಳನೇ ಬೇಗ ಆಗುತ್ತೆ ಫ್ರೆಂಡ್ಸ್. ಎಷ್ಟು ಒಂದು 5 ನಿಮಿಷವೂ ಬೇಕಾಗಲ್ಲ ನಿಮಗಿದು ಪಲ್ಯ ಮಾಡೋದಕ್ಕೆ. ಹೆಚ್ಚಿಟ್ಕೊಂಡ್ಬಿಟ್ರೆ ಒಂದು 2 ನಿಮಿಷದಲ್ಲಿ ನಾವು ಈ ಪಲ್ಯನ ಮಾಡಿ ತಕ್ಕೋಬೋದು. ಬೇಕಿದ್ರೆ ಟ್ರೈ ಮಾಡಿ ನೋಡಿರಿ. ಒಂಚೂರು ಉಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ಇದನ್ನ ಕೈ ಆಡಿಸ್ಕೊಂಡು ಒಂಚೂರು ಟೊಮೆಟೊ ಹಣ್ಣು ಈರುಳ್ಳಿನ ಬೇಯಿಸ್ಕೊತೀನಿ. ಟೊಮೆಟೊ ಹಣ್ಣು ಈರುಳ್ಳಿ ಬೆಂದಾದ ನಂತರ ನನಗೆ ಈ ನೋಡಿರಿ ತೊಗರಿಬೇಳೆನ ನಾನು ತೊಳೆದಿಟ್ಕೊಂಡಿದ್ದೀನಿ. ಬೇಕಿದ್ರೆ ನೀವು ನೆನೆಸಿ ಇಟ್ಕೋಬೋದು. ನೋಡಿರಿ, ನಾನು ತೊಳೆದಿಟ್ಕೊಂಡಿನಿ. ಯಾಕಂದರೆ ಈಗ ಕುಕ್ಕರಲ್ಲಿ ನಾವು ಬೇಯಿಸೋದ್ರಿಂದ ಭಾಳಾಗಿ ಹಣ್ಣಾಗಿ ಬೆಂದುಬಿಟ್ರೆ ಚೆನ್ನಾಗಿರಂಗಿಲ್ಲ ಅಂತೇಳಿ ಅಂದು ನೆನೆಸಿಲ್ಲ ನಾನು. ಅದನ್ನು ತೊಳೆದಿಟ್ಕೊಂಡಿನಿ. ನೀವು ಬೇಕಿದ್ರೆ ನೆನೆಸಿ ಹಾಕ್ಕೋಬೋದು. ಹಾಗೆ ಒಂದು ಸ್ವಲ್ಪ ಗುರಳು ಪುಡಿನ ನಾನಿಲ್ಲಿ ತೊಗೊಂಡಿನಿ. ಇದು ಸೌತೆಕಾಯಿ, ಡೊಣ್ಗಾಯಿ, ಬದ್ನೆಕಾಯಿ ಎಲ್ಲದಕ್ಕೂ ನಾವು ಹಾಕ್ತೀವಿ, ಭಾಳ ಚೆನ್ನಾಗಿರ್ತೈತಿ. ಅದ್ರ ಬದಲಾಗಿ ನೀವು ಶೇಂಗಾ ಪೌಡ್ರ್ ಹಾಕ್ಕೋಬೋದು. ಇದಕ್ಕೆ ನಾನು ಈರುಳ್ಳಿ ಟೊಮೆಟೊ ಹಣ್ಣು ಬೆಂದಾದ ನಂತರ ಇನ್ನೊಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿನಿ. ಹಾಗೆ ಒಂಚೂರು ಅರಿಶಿನ ಪುಡಿ ಮತ್ತು ಮನೇಲಿ ರೆಡಿ ಮಾಡಿದಂಥ ಮಸಾಲೆ ಪೌಡ್ರನ್ನ ಹಾಕ್ಕೊಂಡಿನಿ. ಹಾಗೆ ಹುಣಸೆ ಹಣ್ಣಿನ ರಸನೂ ಹಾಕ್ಕೊಂಡು ಒಂದು ಸರ್ತಿ ಮಿಕ್ಸ್ ಮಾಡಿ ನಾನು ನೆನೆಸಿಟ್ಕೊಂಡಿರೋಂಥ ತೊಗರಿಬೇಳೆ, ಹಾಗೆ ಹೆಚ್ಚಿಟ್ಟಿರೋಂಥ ಈ ಡೊಣ್ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿ ನಾನಿದನ್ನ ಸ್ವಲ್ಪ ಬೇಳೆ ಬೇಯಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಮುಚ್ಚಿ ಒಂದೇ ಒಂದು ವಿಶಿಲ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಮ್ಮ ಡೊಣ್ ಮೆಣಸಿನ್ಕಾಯಿ ಪಲ್ಯ, ರುಚಿಕರವಾದಂಥ ಡೊಣ್ ಮೆಣಸಿನ್ಕಾಯಿ ಪಲ್ಯ ರೆಡಿ ಆಗೈತಿ. ಭಾಳನೇ ಬೇಗ ಆಗುತ್ತೆ. ಹೆಚ್ಚಿಟ್ಕೊಳ್ಳೋದು ಒಂದೇ ಲೇಟ್. ನಾವು ಪಲ್ಯ ಮಾಡೋದಂತೂ ಆದಷ್ಟು ಬೇಗನೆ ಆಗುತ್ತೆ. ಈ ರೆಸಿಪಿನ ನೀವು ಮನೇಲಿ ಟ್ರೈ ಮಾಡಿ ನೋಡಿರಿ. ಚಪಾತಿ ಮತ್ತು ಅನ್ನ, ರೊಟ್ಟಿ ಜೊತೆಗಂತೂ ಸೂಪರ್ ಕಾಂಬಿನೇಷನ್ನು. ಈ ಪಲ್ಯನ ನೀವು ಮನೇಲಿ ರೆಡಿ ಮಾಡ್ತೀರಂತ ಅಂದು ಟ್ರೈ ಮಾಡ್ತೀರಾ ಅಂತ ಹೇಳಂದು ನಾನು ಟ್ರೈ ಮಾಡಿರಿ ಅಂತ ಅಂದು ನಾನು ಹೇಳ್ತೀನಿ. ಹಾಗೆ ರೆಸಿಪಿ ಇಷ್ಟ ಆದರೆ ದಯವಿಟ್ಟು ರೆಸಿಪಿ ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕೋದನ್ನು ಮರಿಬೇಡಿ ಫ್ರೆಂಡ್ಸ್. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಮುಂದೆ ಒಂದು ಒಳ್ಳೆ ವಿಡಿಯೋದೊಂದಿಗೆ ನಾನು ಬರ್ತೀನಿ. ಬಾಯ್ ಫ್ರೆಂಡ್ಸ್, ಬಾಯ್.